ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಗೇರು ಹಣ್ಣಿನ ಮಹಂಬಾಳ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದನ್ನು ಕೂಡ ಹಾಗೆ ಚೆನ್ನಾಗಿ ಒಣಗಿಸಿ 1 ವರ್ಷ ಇಟ್ಟರು ಕೂಡ ಹಾಳಾಗೋದಿಲ್ಲ. ಅದರದ್ದು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡ್ಬೋದು, ಅಥವಾ ಚಟ್ನಿ ಮಾಡ್ಬೋದು, ಶರ್ಬತ್ ಕೂಡ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಗೇರು ಹಣ್ಣಿನ ಮಾಂಬಳ ಅಂದರೆ ಮಾವಿನ ಹಣ್ಣಿದ್ದು ಮಾಡ್ತೇವೆಲ್ಲ, ಅದೇ ರೀತಿಯಾಗಿ ಗೇರು ಹಣ್ಣಿದ್ದು ಮಾಡಲಿಕ್ಕೆ ಆಗ್ತದೆ. ಈ ಥರ ನೋಡಿ, ಸ್ವಲ್ಪ ಗೇರು ಹಣ್ಣನ್ನು ತಗೊಂಡು ಚೆನ್ನಾಗಿದ್ದೇ ನೋಡ್ಕೊಳ್ಬೇಕು, ಹುಳ ಎಲ್ಲ ಇರ್ತದೆ. ನಂತರ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈ ಥರ ಫಸ್ಟ್ ತೆಗೆದುಕೊಳ್ಬೇಕು. ಹುಳ ಎಲ್ಲ ಇರ್ತದೆ, ನೋಡ್ಕೊಳ್ಬೇಕು. ಈ ಥರ ಸಣ್ಣ ಪೀಸಾಗಿ ಮಾಡಿಕೊಂಡು ಬೆಲ್ಲ, 1 ಮೆಣಸು, ಸ್ವಲ್ಪ ಉಪ್ಪು. ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಅಂದರೆ ನಾನು ಒಂದೇ ಮೆಣಸು ಹಾಕಿದ್ದೇನೆ, ಅದು ಸ್ವಲ್ಪ ಖಾರ ಇದೆ, ಹಾಗಾಗಿ ತುಂಬ ಖಾರ ಕೂಡ ಒಳ್ಳೆಯದಾಗೋದಿಲ್ಲ ಮಾಂಬಳ, ಮತ್ತು ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದನ್ನೀಗ ಬಿಸಿಲಿನಲ್ಲಿ ಒಂದು ಚಂದ ಒಳ್ಳೆ ಪ್ಲೇಸ್ಟಿಕ್ಕಿನಲ್ಲಿ ಒಣಗಲಿಕ್ಕೆ ಇಡಬೇಕು. ಆದರೆ ಒಣಗಿಸಿದನ್ನು ತೋರಿಸಲಿಕ್ಕೆ ನನಗೆ ಆಗಲಿಲ್ಲ, ಅದೊಂದು 2-3 ದಿನ ಬೇಕಾಗ್ತದೆ. ಹಾಗಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗೇರು ಹಣ್ಣಿನ ಚಟ್ನಿ ಹೇಗೆ ಮಾಡೋದು ತೋರಿಸ್ತೇನೆ ನಾನು. ನೋಡಿ, ಈ ಥರ ಮಾಡಿ ಒಂದು 4 ದಿನ ಅಥವಾ ಒಂದು 3-4 ದಿನ ಒಣಗಿಸ್ಲಿಕ್ಕೆ ಇಡಬೇಕು. ನಂತರ ಒಂದು ಡಬ್ಬದಲ್ಲಿ ಹಾಕಿಟ್ರೆ ವರ್ಷ ತನಕ ಏನೂ ಹಾಳಾಗೋದಿಲ್ಲ. ನಮಸ್ತೆ.